ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದಿರಿ ನಷ್ಟಪ್ರಾಯಶ ಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿನ ಶುಭಂ ಕರೋತಿ ವಾಚಾನ ಭಂಗಂ ಲಂಘಾಯತೆ ಹಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರು ದೀನತಾರಿಣಂ ಪರಮಾನಂದ ಮಾತು ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಸಲಾಖ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಶ್ವದಾಯ ಕೃಷ್ಣ ಪ್ರಸಾದ ಶ್ರೀಮತಿ ಜಯಪಿತಾವ ಸ್ವಾಮಿ ನಮೋ ಚರಮನ ಗೌರವತಾಂ ತಾಯ ನಗರ ಗ್ರಾಮಧಾರಿಣಿ ನಮೋ ವಿಶ್ವದಾಯ ಕೃಷ್ಣ ಪ್ರಸಾದ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಮನ ನಮಸ್ತೆ ಸರಸ್ವತಿ ದೇವಿಯ ಗೌರವಾನ್ಯ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವದೇ ಭಾಷಾತೆ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವ ಭಕ್ತವರನ್ನು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 9th ಕ್ಯಾಂಟೋ 15 ಅಧ್ಯಾಯಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಇದೆ. ಸೊ ಅದು ನೋಡ್ಬಿಟ್ಟು 16, 17 ಮತ್ತೆ 2 ಅಧ್ಯಾಯಗಳು ನೋಡೋಣ. ಸೊ ಕ್ಷತ್ರಿಯ ವಂಶನಿ ಪರಶುರಾಮರು ಯಾವ ತರ ನಾಶ ಮಾಡಿದ್ದಾರೆ, ಮತ್ತೆ ಪುರೂರವಸ್ಸು ವಂಶ ಅವರ ಮಕ್ಕಳು ಮೊಮ್ಮಕ್ಕಳು, ಸೊ ಅವರ ವಂಶ ಬಗ್ಗೆ ನಾವು 17 ಅಧ್ಯಾಯ. ಸೊ ಪೂರ್ತಿ 15, 16, 17 ಸೊ 3 ಅಧ್ಯಾಯ ನಾವು ಇವತ್ತು ನೋಡ್ಬೇಕು. ನಾವು ಬಂದು ನಿನ್ನೆ ನೋಡಿದೀವಿ ಏನು, ಪುರೂರವಸ್ಸು ಊರ್ವಶಿ ಅವರಿಗೂ 6 ಮಕ್ಕಳು ಹುಡ್ತಾರೆ, 6 ಗಂಡ್ಮಕ್ಕಳು. ಅಲ್ಲಿ ಬಂದು ನಾವು ಶ್ರುತಾಯು, ಸತ್ಯಯಾಯು, ರಯನ್, ಜಯನ್, ವಿಜಯನ್ ಇವರ ಬಗ್ಗೆ ಎಲ್ಲ ನಾವು ನೋಡಿದೀವಿ. ಸೊ ಅಲ್ಲಿ ಆ ವಿಜಯನ್, ಯಾಕಂದ್ರೆ ಆಯು ಬಗ್ಗೆ ನಾವು 17 ಅಧ್ಯಾಯಲ್ಲಿ ನೋಡಬೇಕು ಅಂತ ಹೇಳಿದೀನಿ ನಿನ್ನೆ. ಸೊ ಮತ್ತೆ ಆ ಪುರೂರವಸ್ಸು ಮಗ 6ರ ಮಗ ಯಾರು, ವಿಜಯನು. ಸೊ ಆ ವಿಜಯನು ಮಗ ಭೀಮನು, ಭೀಮನ್ ಮಗ ಕಾಂಚನನು, ಅವರ ಮಗ ಹೋತ್ರಕನು, ಅವರ ಮಗ ಜಹ್ನು, ಅದ ಜಂಗು ಮಹರ್ಷಿ. ಸೊ ಅದಕ್ಕೆ ಗಂಗಾದೇವಿಗೆ ಬಂದು ಜಾಹ್ನವಿನ ಹೆಸರು ಬಂತು, ಅದೆಲ್ಲ ನೋಡಿದೀವಿ. ಮತ್ತೆ ಅವರ ಮಗ ಬಂದು ಪುರು, ಅವರ ಮಗ ಬಾಲಕನು, ಅವರ ಮಗ ಅಜಗನು ಮಗ ಕುಸನು, ಕುಸನುಕು ಬಂದು 4 ಮಕ್ಕಳು, ಕುಸಾಂಬು, ದನಯನು, ವಸು, ಕುಸನಾಭನು. ಮತ್ತೆ ಕುಸನಾಭನ್ ಮಗ ಗಾದಿ. ಸೊ ಗಾದಿಗೂ ಫಸ್ಟ್ ಸತ್ಯವತಿ. ಆ ಸತ್ಯವತಿನಿ ಯಾರು ಮದುವೆ ಮಾಡ್ಕೊಳ್ತಾರೆ, ಋಷಿ ಬಂದು ಋಷಿಗರು, ಆ ಮುನಿ ಬಂದು ಮದುವೆ ಮಾಡ್ತಾರೆ. ಆಕ್ಚುಲಿ ಈ ಋಷಿಗರು ಬಂದು ಭೃಹು ವಂಶದಲ್ಲಿ ಬಂದಿರೋರು. ಸೊ ಭೃಹು ಅವರ ಮಗ ಶ್ರವಣ ಋಷಿ, ಅವರ ಮಗ ಆಬ್ಲವನ ಋಷಿ, ಅವರ ಮಗ ಔರವ ಋಷಿ, ಅವರ ಮಗ ಋಷಿಗರು. ಓಕೆ, ಆ ಋಷಿಗರೇ ಬಂದು ಸತ್ಯವತಿನಿ ಮದುವೆ ಮಾಡ್ಕೊಳ್ತಾರೆ. ಸೊ ಅದಕ್ಕೆ ಗಾದಿ ಬಂದು ಒಂದು ಕಂಡೀಷನ್ ಹಾಕ್ತಾನೆ, 1000 ಕುದುರೆಗಳು ಪೂರ್ತಿ ವೈಟ್ ಆಗಿರ್ಬೇಕು, 1 ಕಿವಿ ಮಾತ್ರ ಕಪ್ಪಾಗಿರ್ಬೇಕು. ಸೊ ಅದೇ ತರ ಅವರು ನೆಕ್ಸ್ಟ್ ಡೇ ಎತ್ಕೊಂಡು ಬಂದು ಕೊಟ್ಟು ಸತ್ಯವತಿನಿ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಸೊ ಗಾದಿ ಹೆಂಡತಿ ಬಂದು ಸತ್ಯವತಿ ನೋಡಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಬಂದು ಅವ್ರಿಗೂ ಏನು ಮಗ, ಸತ್ಯವತಿಗೂ ಮಗ ಬೇಕು, ಗಾದಿ ಹೆಂಡತಿಗೂ ಮಗ ಬೇಕು ಅಂತ ಕೇಳುವಾಗ ಅವ್ರು ಬಂದು ಕ್ಷತ್ರಿಯ ತೇಜಸ್ಸಿಂದ ಒಂದು ಪಾಯಸ ಮಾಡ್ತಾರೆ, ಮತ್ತೆ ಬ್ರಹ್ಮ ತೇಜಸ್ಸಿಂದ ಒಂದು ಪಾಯಸ ಮಾಡ್ತಾರೆ. ಆದ್ರೆ ಗಾದಿ ಹೆಂಡತಿ ಬೈ ಮಿಸ್ಟೇಕ್ ಇಲ್ಲ, ಬೇಕಂದ್ರೆ ಅವರು ಏನ್ ಮಾಡ್ತಾರೆ, ಅವ್ರ ಹೆಂಡತಿ ಸತ್ಯವತಿಗೆ ಮಾತ್ರ ಅವರು ಚೆನ್ನಾಗಿ ಮಾಡಿರ್ತಾರೆ, ಆ ಪಾಯಸ ನಾವು ಕುಡಿದು ಬಿಡ್ತಾರೆ. ಮತ್ತೆ ಸತ್ಯವತಿಗೂ ಅವ್ರಿಗೂ ಮಾಡಿದ ಕ್ಷತ್ರಿಯ ತೇಜಸ್ ಪಾಯಸನೂ ಕೊಟ್ಬಿಡ್ತಾರೆ. ಸೊ ಅದಿಂದು ಕಾದಿ ಹೆಂಡತಿಗೆ ವಿಶ್ವಾಮಿತ್ರರು ಹುಡ್ತಾರೆ. ಮತ್ತೆ ಸತ್ಯವತಿಗೂ ಯಾಕಂದ್ರೆ ಋಷಿಗರ್ಗೂ ಆಮೇಲೆ ಗೊತ್ತಾಗಿ ಅವರು ಕೋಪ ಪಡ್ತಾರೆ. ಸೊ ಈ ತರ ಕ್ಷತ್ರಿಯ ತೇಜಸ್ಸಿಂದ ನಿಮ್ಗೆ ಮಗ ಹುಟ್ಟುತ್ತೆ ಅನ್ನುವಾಗ ಅವಾಗ ಸತ್ಯವತಿ ಹೇಳ್ತಾರೆ, ಬೇಡ ನಮ್ಗೆ ಆ ತರ ಒಂದು ಮಗ ಬೇಡ ಅಂತ ಕೇಳಿದಿಂದು. ಓಕೆ, ನಿಮ್ ಮಗ ಆ ತರ ಹುಟ್ಟಿಲ್ಲ ಅಂದ್ರೆ ನಿಮ್ಮ ಮೊಮ್ಮಗ ಆ ತರ ಹುಡ್ತಾನೇನು. ಸೊ ಸತ್ಯವತಿಗೆ ಜಮದಗ್ನಿ ಹುಡ್ತಾರೆ. ಜಮದಗ್ನಿಗೆ ರೇಣುಕಾದೇವಿ ಮದುವಾಗಿ ಅವ್ರಿಗೂ 5 ಮಕ್ಕಳು, ಗಂಡ್ಮಕ್ಕಳು. ಸೊ ಅದು ಲಾಸ್ಟ್ ಯಾರು ಅಂದ್ರೆ ಪರಶುರಾಮರು. ಸೊ ಇವರು ಯಾರ್ಯಾರು ಏನೇನ್ ಹೆಸರು ಇದೆಲ್ಲ ನೋಡಿದೀವಿ. ಸೊ ಅವಾಗ ಆ ಜಾಗದಲ್ಲಿ ಕಾರ್ತವೀರ್ಯಾರ್ಜುನ ಅಲ್ಲಿರೋ ಗೋಮಾತ ಕಾಮಧೇನು ಮೇಲ್ಗಡೆ ಆಸೆ ಪಟ್ಟು ಅದು ಬೈ ಫೋರ್ಸ್ ಬಲಾತ್ಕಾರ ಎತ್ಕೊಂಡು ಹೋಗ್ತಾನೆ. ಸೊ ಇದು ಗೊತ್ತಾಗಿ ಪರಶುರಾಮರು ಅಲ್ಲಿ ಬರ್ತಾರೆ. ಸೊ ಇದೆಲ್ಲ ನಾವು ನೋಡಿದ್ವಿ ಅಲ್ವಾ. ಸೊ ಕಂಟಿನ್ಯೂಷನ್ ಇವಾಗ ನೋಡೋಣ.
ಸೊ ಏನಾಗ್ತಾ ಇದೆ, ಕಾರ್ತವೀರ್ಯಾರ್ಜುನನು ಈ ತರ ಬೈ ಫೋರ್ಸ್ ಆ ಕಾಮಧೇನು ಎತ್ಕೊಂಡು ಹೋಗುವಾಗ ಈ ನ್ಯೂಸ್ ಬಂದು ಪರಶುರಾಮರಿಗೂ ಗೊತ್ತಾಗಿ ಅವ್ರು ಬಂದು ಆ ಕೋಡರಿ ಆ ಪರಸುನ್ನು ಆ ಆಯುಧ ಎತ್ಕೊಂಡು ಬರ್ತಾರೆ. ಸೊ ಅದು ಮತ್ತೆ ಇದೆಲ್ಲ ಕೇಳಿ, ಯಾಕಂದ್ರೆ ಕಾರ್ತಿವೀರ್ಯಾರ್ಜುನಿಗೂ 1000 ಕೈಗಳಲ್ವಾ. ಸೊ 1000 ಕೈಗಳು ಅವನ ಆಯುಧ ಎತ್ಕೊಂಡ್ ಬಿಡ್ತಾನೆ. ಏನು ಗದೆಗಳು, ಬಾಲು, ರಿಷ್ಟಿಗಳು, ಸದಗ್ನಿಗಳು, ಸೊ ಈ ತರ ಏನೇನೋ ಆಯುಧಗಳೆಲ್ಲ ಎತ್ಕೊಂಡ್ ಬಿಡ್ತಾನೆ. ಸೊ ಪೂರ್ತಿ ಮತ್ತೆ ಅಲ್ಲಿ 17 ಅಕ್ಷೋಹಿಣಿ ಸೇನೆನೂ ಅಲ್ಲಿ ನಿಲ್ಸಿಬಿಟ್ಟು ಆಪೋಸಿಟ್ ಒಬ್ರೆ ಯಾರು, ಪರಶುರಾಮರು. ಸೊ ಇವಾಗ ಪರಶುರಾಮರು ಏನ್ ಮಾಡ್ತಾರೆ, ಆ ಎಲ್ಲರನ್ನೂ ಸಾಯಿಸ್ಬಿಡ್ತಾರೆ. ಆ 17 ಅಕ್ಷೋಹಿಣಿ ಸೇನೆಗಳನ್ನು ಸಾಯಿಸ್ತಾರೆ. ಪೂರ್ತಿ ಅಲ್ಲಿರೋ ಆನೆಗಳು, ಕುದುರೆಗಳು, ಸೇವಕರುಗಳು ಎಲ್ಲರನ್ನೂ ಸಾಯಿಸ್ಬಿಡ್ತಾರೆ. ಸೊ ಈ ತರ ಅವರು ಕೈಲಿಟ್ಕೊಂಡು ಆ ಪರಸದಿಂದ ಈ ತರ ಆ ಜಾಗ ಪೂರ್ತಿ ಕಾಲು, ಕೈ, ಭುಜಗಳು, ಸೊ ರಥಗಳು ಎಲ್ಲ, ಆನೆಗಳು, ಕುದುರೆಗಳು ಎಲ್ಲ ನಾಶ ಮಾಡಿಬಿಟ್ಟಿದ್ದಾರೆ ಅವರು. ಸೊ ಇವಾಗ ಕಾರ್ತವೀರ್ಯಾರ್ಜುನ ಅವನು ಏನ್ ಮಾಡಿದಾನೆ, ಮತ್ತೆ ಅವನು ಜಗಳಕ್ಕೆ ಬಂದು ಈ ತರ ಅಂಬು ಬಿಡ್ತಾರೆ. ಸೊ ಪರಶುರಾಮರು ಏನ್ ಮಾಡ್ತಾರೆ, ಮತ್ತೆ ಅವ್ರನ್ನೇ ಮೇಲ್ಗಡೆ ಅಂಬು ಬಿಟ್ಟು ಬಾಣ ಬಿಟ್ಟು ಮತ್ತೆ ಅವ್ರ ಕೈಯೆಲ್ಲ ಕತ್ತರಿಸಿ ಬಿಡ್ತಾರೆ. ಕತ್ತರಿಸಿ ಲಾಸ್ಟ್ ಅವರು ತಲೆಯನ್ನು ಕತ್ತರಿಸಿ ಬಿಡ್ತಾರೆ. ಸೊ ಆ ತರ ಆ ಯುದ್ಧ ಕಲಾ ಅಷ್ಟು ಭಯಂಕರವಾದ ಯುದ್ಧವಾಗ ನಡೀತು. ಸೊ ಈ ತರ ಇಷ್ಟು ಜನಗಳು ತೀರೋಗಿದ್ದಾರೆ ಇಲ್ವಾ. ಅದೇ ತರ ನೋಡಿದ್ರೆ ಕಾರ್ತವೀರ್ಯನ 1000 ಕೈಗಳಿತ್ತಲ್ವಾ. ಸೊ ಇವರು ಅಷ್ಟು ಅಂಬೆಲ್ಲ ಬಿಡುವಾಗ ಅವನು ಅಂಬು ಬಿಡಕ್ಕೆ ಶುರು ಮಾಡ್ತಾನೆ. ಸೊ ಆ ತರ ಬಿಡುವಾಗ ಎಲ್ಲ ಅಂಬು ಬಿಲ್ಲೆಲ್ಲ ಪರಶುರಾಮರು ಏನು ಅಂಬು ಬಿಟ್ಟು ಓಡಿಸ್ಬಿಡ್ತಾರೆ. ಸೊ ಆವಾಗ ಆ ಕಾರ್ತವೀರ್ಯಾರ್ಜುನ ಏನ್ ಮಾಡ್ತಾನಂತೆ, ದೊಡ್ಡ ದೊಡ್ಡ ಮರಗಳು, ಬೆಟ್ಟಗಳು ಅದೆಲ್ಲ ಎತ್ತು ಭಗವಂತ ಪರಶುರಾಮರ ಮೇಲ್ಗಡೆ ಬಿಸಾಕ್ತಾನಂತೆ. ಸೊ ಆವಾಗ ಮತ್ತೆ ಪರಶುರಾಮನ ಕೋಪ ಬಂದೆ ಏನ್ ಮಾಡ್ತಾರೆ, ಅವನ ಕೈಯೆಲ್ಲ ಕತ್ತರಿಸಿ ಲಾಸ್ಟು ಅವನ ತಲೆನೇ ಕತ್ತರಿಸಿ ಬಿಡ್ತಾರೆ. ಸೊ ಇದು ನೋಡುವಾಗ ಕಾರ್ತವೀರ್ಯಾರ್ಜುನನಿಗೂ 10,000 ಮಕ್ಕಳಂತೆ. ಸೊ 10,000 ಮಕ್ಕಳು ಭಯ ಪಟ್ಕೊಂಡು ಓಡೋಡ್ಬಿಡ್ತಾರೆ ಆ ಜಾಗ ಬಿಟ್ಟು. ಸೊ ಆಮೇಲೆ ಪರಶುರಾಮರು ಏನ್ ಮಾಡ್ತಾರೆ, ಆ ಕಾಮಧೇನು, ಆ ಗೋಮಾತಾನಿ ಮತ್ತೆ ಅದು ಕರುಣಿ ಎತ್ಕೊಂಡು ಮತ್ತೆ ಅವರ ಆಶ್ರಮ ಜಮದಗ್ನಿ ಆಶ್ರಮಕ್ಕೂ ತಂದೆ ಆಶ್ರಮಕ್ಕೂ ಬರ್ತಾರೆ. ಸೊ ಅಲ್ಲಿ ಪರಶುರಾಮರು ಅವರ ತಂದೆ ಜಮದಗ್ನಿ ಹತ್ರ ಹೇಳ್ತಾರಂತೆ, ಈ ತರ ಕಾರ್ತವೀರ್ಯಾರ್ಜುನ ಕೊಂದ್ಬಿಟ್ಟು ಆಮೇಲೆ ನಾವು ಇದೆಲ್ಲ ಎತ್ಕೊಂಡು ಬಂದಿದ್ದೀನಿ. ಸೊ ಅವಾಗ ಯಾಕಂದ್ರೆ ಈ ತರ ಒಂದು ರಾಜಾನೇ ಕೊಂದಿರೋದು ಪಾಪ ಅಲ್ವಾ, ಯಾಕ ಈ ತರ ಮಾಡಿದ್ಯಾ ಅಂತ ಜಮದಗ್ನಿ ಕೇಳ್ತಾರಂತೆ. ಏನ್ ಮಾಡೋದು, ಅವನು ಅಷ್ಟೊಂದು ಏನೋ ಬುದ್ಧಿ ಇಲ್ಲ, ಆ ತರ ಕಾರ್ತವೀರ್ಯಾರ್ಜುನ ನಡ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ಯಾಕಂದ್ರೆ ಒಂದು ರಾಜಾನೇ ಕೊಲ್ಲೋದು ಪಾಪ ಆಗತ್ತೆ. ಯಾಕಂದ್ರೆ ಒಂದು ರಾಜ ಇಲ್ಲಂದ್ರೆ ಆ ದೇಶ ಇರೋರ್ಗೂ ಯಾವೊಂದು ಏನು ರಕ್ಷಣೆ ಇಲ್ಲ. ಆ ದೇಶದಲ್ಲಿರೋ ಪ್ರಜೆಗಳನ್ನೆಲ್ಲ ರಕ್ಷಣೆ ಮಾಡೋದು ಯಾರು, ರಾಜ ಅಲ್ವಾ. ಸೊ ಅದಕ್ಕೆ ಆ ತರ ರಾಜನ ಕೊಂದ್ಬಿಟ್ಟಿದ್ರೆ ಇಷ್ಟು ಜನಗಳಿಗೂ ರಕ್ಷಣೆ ಯಾರು ಮಾಡ್ತಾರೆ. ಸೊ ನಾವೆಲ್ಲ ಎಲ್ಲಾನು ಸಗಿಸ್ಕೋಬೇಕು. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರೋರು ನಾವೆಲ್ಲ ಸಗಿಸ್ಕೋಬೇಕು, ಮನ್ನಿಸ್ಬೇಕು, ಕ್ಷಮಾಪಣೆ ಕೊಡ್ಬೇಕು, ಆ ತರ ಇರಬೇಕು. ಆ ತರ ಇದ್ರೆ ಬ್ರಹ್ಮದೇವರ ತರ ನಾವು ಇರಕ್ಕಾಗತ್ತೆ, ಹೋಗಕ್ಕಾಗತ್ತೆ. ಆದ್ರೆ ಈ ತರ ನಿಮ್ಗೆ ಕೋಪ ಬರಬಾರದು. ಯಾಕಂದ್ರೆ ಬ್ರಾಹ್ಮಣ ಕರ್ತವ್ಯ ಏನು, ಸಗಿಸ್ಕೋಬೇಕು, ಕ್ಷಮಾ ಕೊಡ್ಬೇಕು. ಬಟ್ ನೀವು ಈ ತರ ಮಾಡಿದ್ರೆ ಅದು ದೊಡ್ಡ ಪಾಪ ಅಲ್ವಾ ಅವನು ಹೇಳ್ತಾರೆ. ಸೊ ಅದಕ್ಕೆ ಅವ್ರೇನ್ ಮಾಡ್ತಾರೆ, ಓಕೆ ನಾವು ಹೋಗಿ ಪುಣ್ಯ ಸ್ಥಳಗಳು ಎಲ್ಲ ಹೋಗಿ ತೀರ್ಥ ಮಾಡಿ ಆ ಪಾಪ ಎಲ್ಲ ಏನು ಕರಗಿಸ್ಬಿಡ್ತೀನಿ, ಅವರು ಹೋಗ್ಬಿಡ್ತಾರೆ. ಸೊ ಇವಾಗ ನಮಗೂ 15 ಅಧ್ಯಾಯ ಕಂಪ್ಲೀಟ್ ಆಯ್ತು. ಇವಾಗ 16 ಅಧ್ಯಾಯ, ಕ್ಷತ್ರಿಯ ವಂಶಾನಿ ಪರಶುರಾಮರು ಯಾವ ತರ ನಾಶ ಮಾಡ್ತಾರೆ ಏನು. ಸೊ ಇವಾಗ ಶುಕದೇವರು ಈ ತರ ತಂದೆ ಹೇಳಿದ ಕ್ಷಣ ತಂದೆ ಏನ್ ಹೇಳ್ತಾರೋ ಅದು ಪ್ರಹಾರ ಪರಶುರಾಮರು ನಡ್ಕೊಳ್ತಾರಂತೆ ನೋಡಿ. ಯಾಕಂದ್ರೆ ಪರಶುರಾಮರು ಅವ್ರ ತಂದೆ ಹೇಳೋದು ಕೇಳೋರು.
ಅದೇ ತರ ಶ್ರೀರಾಮಚಂದ್ರ ಮೂರ್ತಿಯು ಅವರ ತಂದೆ ಹೇಳೋದು ಕೇಳ್ತಾ ಇರ್ತಾರೆ. ಸೊ ಇವಾಗ ಈ ತರ ಪರಶುರಾಮರು ತೀರ್ಥಯಾತ್ರೆ ಎಲ್ಲ ಹೋಗಿ ಆಮೇಲೆ ಅವರು ಆ ತಂದೆ ಆಶ್ರಮಕ್ಕೂ ಬರ್ತಾರೆ. ಸೊ ಎಷ್ಟು ಒಳ್ಳೆಯವರಾಗಿದ್ದಾರೆ. ಆಕ್ಚುಲಿ ಇದಕ್ಕೆ ಮುಂಚೆವೂ ಏನ್ ಮಾಡಿದಾರೆ ಅವರು ಈ ತರ ಎಲ್ಲ ನೆನೆ ಹೇಳಿದ್ದೀನಲ್ವಾ, ರೇಣುಕಾದೇವಿ ಈ ತರ ನೀರು ಎತ್ಕೊಂಡು ಬರಕ್ಕೂ ಗಂಗಾಕ್ಕೂ ಹೋಗಿರುವಾಗ ಅಲ್ಲಿ ಆ ಗಂಧರ್ವ ಗಂಧರ್ವರುಗಳು ಆ ಅಪ್ಸರಸುಗಳ ಜೊತೆಯಲ್ಲಿ ಸಂತೋಷವಾಗ ಅಲ್ಲಿ ಸರಸಲ್ಲಿ ಇರೋದು ನೋಡಿ ಇವರು ಸ್ವಲ್ಪ ಅಲ್ಲಿ ಲೇಟ್ ಮಾಡಿಬಿಡ್ತಾರೆ ರೇಣುಕಾದೇವಿ. ಸೊ ಯಾಕಂದ್ರೆ ಅಲ್ಲಿ ಬಂದಿರುವ ಗಂಧರ್ವರಾದ ಚಿತ್ರರಥನು ಸ್ವರ್ಗಲೋಕ ಹೆಂಗಸರು ಜೊತೆಲಿ ಆ ತರ ಆ ನೀರಲ್ಲಿ ಆಟಾಡ್ಕೊಂಡು ಅವರು ಜಾಲಿಯಾಗಿರೋದು ನೋಡಿ ಇವರು ಸ್ವಲ್ಪ ಅಲ್ಲೇ ಲೇಟ್ ಮಾಡಿಬಿಡ್ತಾರೆ. ಆಮೇಲೆ ಅವರು ಆಶ್ರಮಕ್ಕೆ ಬರುವಾಗ ಅವರು ಗಂಡ ಯಾರು ಜಮದಗ್ನಿಗೆ ಕೋಪ ಬಂದ, ಯಾಕಂದ್ರೆ ಅವ್ರಿಗೆ ಜ್ಞಾನ ದೃಷ್ಟಿಲಿ ಗೊತ್ತಾಗುತ್ತೆ. ಸೊ ಈ ತರ ಅಲ್ಲಿರೋರ್ನ ನೋಡಿಬಿಟ್ಟು ಲೇಟ್ ಆಗ ಬಂದಿದ್ದಾಳೆ ಪೂಜೆಗೇನು, ಅದಕ್ಕೆ ಅವರು ಮಕ್ಕಳನ್ನೆಲ್ಲ ನಿನ್ನ ತಾಯಿನ ಕತ್ತರಿಸೂನು ಹೇಳ್ತಾರೆ. ಬಟ್ ಆ 4 ಮಕ್ಕಳು ಕೇಳಿಲ್ಲ. ಯಾರು ವಸುಮಾನು ಕೇಳಲ್ಲ, ರುಮಣ್ವಾಣು, ಸುಶೋಣ, ವಿಶ್ವವಸು ಯಾರೇ ಕೇಳಿಲ್ಲ. ಆದ್ರೆ ಪರಶುರಾಮನ ಕರಿದು ನಿಮ್ ತಾಯಿ ತಲೆನ ಕತ್ತರಿಸು ಹೇಳಿದ ಕ್ಷಣ ತಾಯಿನ ಕತ್ತರಿಸ್ಬಿಡ್ತಾರೆ. ಆ ತರ ತಂದೆ ಹೇಳೋದು ಪರ್ಫೆಕ್ಟ್ ಆಗ ಫಾಲೋ ಮಾಡೋರು ಯಾರು ಪರಶುರಾಮರು ನೋಡಿ. ತಾಯಿ ತಲೆನ ಕತ್ತರಿಸು, ನಿನ್ ಸಹೋದರರ ತಲೆನ ಕತ್ತರಿಸು ಅಂದ್ರೇನೆ ಕತ್ತರಿಸ್ಬಿಡ್ತಾರೆ. ಅಷ್ಟೊಂದು ಪಿತೃವಾಕ್ಯ ಪರಿಪಾಲನೆ ಮಾಡ್ತಾರೆ. ಸೊ ಆಮೇಲೆ ಅವ್ರು ಕೇಳ್ತಾರೆ ನಿಮ್ಗೆ ಏನ್ ಮಾಡಬೇಕು, ಏನು ಬರಬೇಕು. ಆದ್ರೆ ನನ್ನ ತಾಯಿ ನನ್ನ ಸಹೋದರರು ಮತ್ತೆ ಪ್ರಾಣ ಬರಬೇಕು. ಆದ್ರೆ ನಾ ಅವ್ರನ್ನ ಕೊಂದಿರೋದು ಕಟ್ ಮಾಡಿದ್ದು ಅವ್ರಿಗೂ ಗೊತ್ತಿರಬಾರದು. ಆ ತರ ಬರಕ್ ಹೇಳ್ತಾರೆ. ಸೊ ಅದೇ ತರ ಜಮದಗ್ನಿ ಕೊಟ್ಟು ಅವ್ರಿಗೆಲ್ಲ ಮತ್ತೆ ಪ್ರಾಣ ಕೊಟ್ಬಿಡ್ತಾರೆ ನೋಡಿ. ಈ ತರ ಒಂದು ಶ್ರೇಷ್ಠವಾದ ಇರೋರು ಯಾರು ಅಂದ್ರೆ ಪರಶುರಾಮರು. ಅವರೆಲ್ಲ ಏನೋ ನಿದ್ರೆಯಿಂದ ಎದ್ದಿರೋ ತರ ಅವರು ಸಹೋದರರುಗಳು ಮತ್ತೆ ತಾಯೆಲ್ಲ ಎದ್ದೊಳ್ಳಿ ಆಮೇಲೆ ಸಂತೋಷ. ಆದರೆ ಪರಶುರಾಮರು ಮತ್ತೆ ತಪಸ್ಕು ಹೋಗ್ತಾರೆ. ಸೊ ಈ ತರ ಎಲ್ಲ ಮಾಡೋರು, ತಂದೆ ಹೇಳೋದು ಅಷ್ಟು ಚೆನ್ನಾಗಿ ಕೇಳೋರು ಇವರು ಹೇಳ್ತಾ ಇದ್ದಾರೆ. ಆದ್ರೆ ಇವಾಗ ಕಾರ್ತವೀರ್ಯಾರ್ಜುನ ಇವರು ಕೊಂದ್ಬಿಟ್ಟು ಬಂದಿದಾರಲ್ವಾ. ಸೊ ಇವಾಗ ಅವ್ರ ಮಕ್ಕಳು 10,000 ಮಕ್ಕಳಲ್ವಾ. ಸೊ ಅವ್ರಿಗೆಲ್ಲ ಅಷ್ಟು ಕೋಪಲ್ಲಿರ್ತಾರೆ. ಇವಾಗ ಏನಾದ್ರು ಇವ್ರನ್ನ ಪಳಿ ತೀರ್ಸ್ಬೇಕು, ಏನಾದ್ರು ಒಂದು ಶಿಕ್ಷೆ ಕೊಡ್ಬೇಕು ಅವರು ಅನ್ಕೊಂಡ್ಬಿಟ್ಟು ವೇಟ್ ಮಾಡ್ತಾ ಇದ್ದಾರೆ. ಒಂದು ದಿನ ಪರಶುರಾಮರು ಅವ್ರ ಸಹೋದರಗಳೆಲ್ಲ ಕಾಡು ಒಳಗಡೆ ಏನೋ ಎತ್ಕೊಂಡ್ ಬರಕ್ಕೆ ಒಳಗಡೆ ಹೋಗ್ಬಿಡ್ತಾರೆ ಅವರು. ಸೊ ಆ ತರ ವನ ಒಳಗಡೆ ಹೋದ್ಮೇಲೆ ಈ ಕಾರ್ತವೀರ್ಯಾರ್ಜುನ ಮಕ್ಕಳು ಆ ವಿರೋಧ ಇಟ್ಕೊಂಡಿರ್ತಾರಲ್ವಾ, ಪಳಿ ತೀರ್ಸಬೇಕು. ಸೊ ಆವಾಗ ಜಮದಗ್ನಿ ಆಶ್ರಮಕ್ಕೂ ಅವರೆಲ್ಲ 10,000 ಆ ಮಕ್ಕಳು ಎಲ್ಲರೂ ಬರ್ತಾರೆ ಅಲ್ಲಿ. ಸೊ ಬರುವಾಗ ಒಂದು ನಿಮಿಷ, 2 ಪೇಜ್ ಒಟ್ಟಿಗೆ. ಓಕೆ ಏನಪ್ಪ, ಓಕೆ. ಕಾರ್ತವೀರ್ಯಾರ್ಜುನ ಮಕ್ಕಳು ಇವಾಗ ಏನ್ ಮಾಡ್ತಾರೆ, ಆ ಯಜ್ಞನಿ, ಯಾಕಂದ್ರೆ ಅವರು ಯಜ್ಞ ಮಾಡ್ತಾ ಇದ್ದಾರೆ. ಸೊ ಅವಾಗ ಜಮದಗ್ನಿ ಕತ್ತರಿಸಕ್ಕೆ ಅವ್ರು ಬರ್ತಾರೆ. ಬಟ್ ಅವರು ಜಮದಗ್ನಿ ಹೆಂಡತಿ ರೇಣುಕಾ ಎಷ್ಟೋ ರಿಕ್ವೆಸ್ಟ್ ಮಾಡ್ತಾರೆ, ಬೇಡ ಅವ್ರನ್ನ ಏನ್ ಮಾಡಬೇಡ ಆದ್ರೆ ಕೇಳೇ ಇಲ್ಲ. ಆ ಕಾರ್ತವೀರ್ಯಾರ್ಜುನ ಮಕ್ಕಳು ಎಲ್ಲ ಅಷ್ಟು ಕೋಪದಿಂದ ಆವೇಶದಿಂದ ಏನ್ ಮಾಡ್ತಾರೆ, ಜಮದಗ್ನಿ ತಲೆನ ಕತ್ತರಿಸ್ಕೊಂಡು ಹೋಗ್ಬಿಡ್ತಾರೆ. ಸೊ ಇವಾಗ ರೇಣುಕಾದೇವಿಗೆ ಅಷ್ಟು ದುಃಖ ಬಂದ್ಬಿಟ್ಟಿದೆ. ಯಾಕಂದ್ರೆ ಗಂಡ ಕಣ್ಮುಂದೆ ಈ ತರ ಇವ್ರ ಕಣ್ಮುಂದೆ ಗಂಡ ತಲೆನ ಕತ್ತರಿಸ್ಕೊಂಡು ಹೋಗಿದಾರಲ್ವಾ. ಮತ್ತೆ ಅವರು ಅಳೆದುಕೊಂಡು ಕರೀತಾರೆ ಮಕ್ಕಳನ್ನಿ. ಆಮೇಲೆ ಲಾಸ್ಟು ರಾಮ, ನನ್ನ ಮಗ ರಾಮ ಕರೀತಾರೆ. ಸೊ ಜಮದಗ್ನಿ ಪುತ್ರರುಗಳು ಕಾಡು ಒಳಗಡೆ ಎಲ್ಲೋ ಒಳಗಡೆ ಇರ್ತಾರೆ. ಅವ್ರಿಗೂ ದೀನವಾಗಿ ಈ ಶಬ್ದ ಕೇಳಿಸ್ತಾ ಇದೆ. ರೇಣುಕಾದೇವಿ ಅಲೋ ಆ ಶಬ್ದ ದೀನವಾಗಿ ಕೇಳಿಸ್ತಾ ಇದೆ. ಏನಾಯ್ತೋ ಗೊತ್ತಿಲ್ವೇ, ನಮ್ ತಾಯಿ ಈ ತರ ಅಳ್ತಾ ಇದೆ, ಶಬ್ದ ಕೇಳಿಸ್ತಾ ಇದೆ, ರಾಮ ರಾಮನ್ ಕರೀತಾ ಇದ್ದಾರೇನು. ಅಷ್ಟು ಈ 5 ಜನ ಓಡೋಡ್ತಾ ಇದ್ದಾರೆ. ಅಲ್ಲಿ ಹೋಗಿ ನೋಡಿದರೆ ಜಮದಗ್ನಿ ಶರೀರ ಇರುತ್ತೆ, ತಲೆ ಇಲ್ಲ.
ಸೊ ಇವಾಗ ತಂದೆನ ಈ ತರ ನೀನ್ ನೋಡಿದರೆ ಏನಾಗುತ್ತೆ ಹೇಳಿ. ಪರಶುರಾಮರ್ಗೆ ಅಷ್ಟೊಂದು ದುಃಖ, ಕೋಪ, ಸೋಗ, ಅವಮ ಎಲ್ಲ ಅಷ್ಟು ಜಾಸ್ತಿ ಬಂದ್ಬಿಟ್ಟಿದೆ. ತಂದೆನಿ ಈ ತರ ಕಾರ್ತವೀರ್ಯಾರ್ಜುನ ಮಕ್ಕಳನ್ನ ಈ ತರ ಕತ್ತರಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆದ್ರೆ ಬಿಡಲ್ಲ, ಯಾಕಂದ್ರೆ ಇವಾಗ ಶರೀರ ಮಾತ್ರ ಇದೆ, ತಲೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು. ಸೊ ಅದಕ್ಕೆ ಇವರು ಏನ್ ಮಾಡ್ತಾರೆ, ಮತ್ತೆ ಆ ಕ್ಷತ್ರಿಯರಲ್ಲಿ ನಾವು ಬಿಡಲ್ಲ ಅನ್ನೋ ಆ ಕೋಡಾರಿ ಆ ಪರಶುನ ಎತ್ಕೊಂಡು ಹೋಗ್ತಾರೆ, ಯಾರು ಪರಶುರಾಮರು. ಸೊ ಈ ತರ ಹೋಗುವಾಗ, ಯಾಕಂದ್ರೆ ಬ್ರಾಹ್ಮಣನ ಕೊಳ್ಳೋದು ಎಷ್ಟೊಂದು ಪಾಪ ಆಗುತ್ತೆ ಹೇಳಿ ಅಲ್ವಾ. ಸೊ ಆ ತರ ಒಂದು ಪಾಪದ ಕೆಲಸ ಮಾಡಿರೋ ಕ್ಷತ್ರಿಯನ್ ಬಿಡಕ್ಕಾಗತ್ತಾ. ಸೊ ಅವರು ಮಾಡಿದ ಪಾಪದಿಂದ ಅವ್ರಿಗೂ, ಯಾಕಂದ್ರೆ ಈ ತರ ಪಾಪ ಮಾಡೋರ್ಗೂ ಸಕಲ ವಿಧವಾದ ಐಶ್ವರ್ಯ ಹೋಗುತ್ತಂತೆ, ನಾಶ ಆಗ್ತಾರೆ ಅವರೆಲ್ಲ. ಸೊ ಇವಾಗ ಮಹಿಷ್ಮತಿ ಆ ಪೂರ್ತಿ ನಗರವೇ ನಾಶ ಆಗುತ್ತೆ. ಯಾಕಂದ್ರೆ ಪರಶುರಾಮರು ಹೋಗಿ ಎಲ್ಲರೂ ನಾಶ ಮಾಡಿಬಿಟ್ಟು, ಆಮೇಲೆ ಕಾರ್ತವೀರ್ಯಾರ್ಜುನ ಮಕ್ಕಳು 10,000 ಮಕ್ಕಳಲ್ವಾ, 10,000 ಮಕ್ಕಳನ್ನು ತಲೆನ ಕತ್ತರಿಸಿ ಬಿಟ್ಟಿದಾರಂತೆ. ಯಾರು? ನಮ್ಮ ಪರಶುರಾಮರು. ಅವರು ಎಲ್ಲಾ ತಲೆನ ಎತ್ಕೊಂಡು ಆ ನಗರ, ಇವಾಗ ಒಂದು ದೊಡ್ಡ ಸಿಟಿ ಇದೆ ಅನ್ಕೊಳ್ಳಿ, ಆ ಸಿಟಿ ಮಧ್ಯದಲ್ಲಿ ಒಂದು ಜಾಗ ಇರುತ್ತಲ್ವಾ, ರೌಂಡ್ ಅನ್ನ ಸರ್ಕಲ್. ಸೊ ಆ ತರ ಆ ನಗರ ಮಧ್ಯದಲ್ಲಿ ಆ ಸರ್ಕಲ್ ಅಲ್ಲಿ ಅವರ 10,000 ಮಕ್ಕಳನ್ನ ತಲೆನೇ ಅಲ್ಲಿ ಒಂದು ದೊಡ್ಡ ಮಲೆ ಬೆಟ್ಟ ತರ ಒನ್ಲಿ ತಲೆಗಳೇ ಇರುತ್ತಂತೆ, ಅಷ್ಟು ಎಲ್ಲಾರ ತಲೆನ ಕತ್ತರಿಸಿ ಅಲ್ಲಿ ಇಟ್ಟಿದಾರಂತೆ. ಈ ತರ ಬ್ರಾಹ್ಮಣರುಗಳಿಗೂ ಮೋಸ ಮಾಡಿದರೆ, ಪಾಪ ಮಾಡಿದರೆ ಈ ತರ ನಿಮ್ ಗದಿ ಆಗುತ್ತೆ ಎಲ್ಲರಿಗೂ ತೋರಿಸ್ಬೇಕಲ್ವಾ. ಅದಕ್ಕೆ ಪರಶುರಾಮರು ಆ ತರ ಒಂದು ಘೋರವಾಹ ಕೆಲಸ ಮಾಡಿಬಿಟ್ಟಿದ್ದಾರೆ. ಆದ್ರೆ ಆ ರಕ್ತ, ಆದ್ರೆ ಇಷ್ಟು ಜನಗಳನ್ನ ಸಾಯಿಸಿರೋ ಆ ರಕ್ತ ಎಷ್ಟು ಬರುತ್ತೆ ನೋಡಿ, ಒಂದು ರಕ್ತ ನದಿಯೇ ಕ್ರಿಯೇಟ್ ಐತಂತೆ, ಅಷ್ಟು ರಕ್ತಗಳು ಓಡಾಡ್ತಾ ಇದೆ. ಸೊ ರಾಜಾಕಳು ನ್ಯಾಯ ಧರ್ಮ ಪ್ರಕಾರ ನಡಿಬೇಕು, ಆದ್ರೆ ಈ ತರ ಮೋಸ ಮಾಡೋದು, ಈ ತರ ಮಾಡೋದು ದೊಡ್ಡ ತಪ್ಪಲ್ವಾ. ಅದಕ್ಕೆ ಪರಶುರಾಮರು ಅವರೆಲ್ಲ ಈ ತರ ಕತ್ತರಿಸಿ ಲಾಸ್ಟ್ ಅವರ ತಂದೆ ತಲೆನೇ ಎತ್ಕೊಂಡು ಅವರು ಬರ್ತಾರೆ. ಸೊ ಯಾವ ಕ್ಷತ್ರಿಯರುಗಳು ಈ ತರ ತಪ್ಪು ಮಾಡ್ತಾರೋ ಅವ್ರಿಗೆಲ್ಲ ಇದೊಂದು ಶಿಕ್ಷೆ ಆಗುತ್ತಲ್ವಾ. ಸೊ ಈ ತರ ಅಲ್ಲಿ ಕ್ಷತ್ರಿಯರುಗಳನ್ನ ಪೂರ್ತಿ 21 ಟೈಮ್ಸ್ ಈ ತರ ನಾಶ ಮಾಡಿದಾರಂತೆ. ಸೊ ದೊಡ್ಡ ದೊಡ್ಡ ಕೆರೆ ರೆಡಿ ಮಾಡಿದ್ದಾರೆ ಈ ಪೂರ್ತಿ ರಕ್ತ ಇಡಕ್ಕೆ. ಸೊ ಅದೇ ಶಮಂತ ಪಂಚಕಂನೇ ಹೇಳ್ತಾರೆ. ಈ ತರ ಕೆರೆ, ಎಷ್ಟು ಕೆರೆ? 9 ಕೆರೆಗಳನ್ನ ರೆಡಿ ಮಾಡಿದ್ದಾರೆ. 9 ಕೆರೆಗಳು ಪೂರ್ತಿ ಒನ್ಲಿ ರಕ್ತ. ಕೇಳಕ್ಕೆ ನಮ್ಗೆ ಭಯ ಆಗುತ್ತಲ್ವಾ ನೋಡಿ, ಅಷ್ಟು ಉಗ್ರವಾಹ ಜಗಳ ಮಾಡಿರ್ತಾರೆ ಅವರು. ಮತ್ತೆ ಅವರು ತಂದೆ ತಲೆನ ಎತ್ಕೊಂಡು ಬಂದು ಆ ಶರೀರಲ್ಲಿ ಇಟ್ಟು, ಅದೇ ಈ ದರ್ಬೆ ಹುಲ್ಲು ಮೇಲ್ಗಡೆ ಅವ್ರ ಶರೀರ ಮತ್ತೆ ತಲೆ ಇಟ್ಟು ಯಜ್ಞ ಮಾಡ್ತಾರೆ. ಮತ್ತೆ ದೇವರುಗಳು ಎಲ್ಲ ಜೀವರಾಶಿಗಳಿಗೂ ಪ್ರಿಯವಾದ ಇರೋನು ಯಾರು ಅಂದ್ರೆ ಆ ಭಗವಂತ ವಾಸುದೇವನು. ಆ ಭಗವಂತ ವಾಸುದೇವನ್ನೇ ನೆನೆಸ್ಕೊಂಡು ಆ ತರ ಯಾಗ ಯಜ್ಞಗಳು ಮಾಡ್ತಾರೆ ಪರಶುರಾಮರು. ಸೊ ಮಾಡಿ ಯಾರೆಲ್ಲ ಪೂರ್ವೈಸಿದಾರೋ ಆ ಯಜ್ಞಕ್ಕೂ ರೆಡಿ ಮಾಡಿ ಅದೆಲ್ಲ ಮಾಡ್ತಾರಲ್ವಾ. ಸೊ ಅವ್ರಿಗೂ ಕೆಳಕು, ಅದು ಸರಿ, ಈಸ್ಟ್ ಸೈಡ್ ಹೋತ ಬ್ರೋಗಿದರ್ಗಳು ಕೊಟ್ಟಿಬಿಟ್ಟಿದ್ದಾರೆ. ಆಮೇಲೆ ಬಂದು ಸೌತ್ ಸೈಡ್ ಬ್ರಹ್ಮಭೋಗಿ ಆ ಪ್ರೋಹಿತರುಗಳಿಗೂ ಕೊಟ್ಟಿದ್ದಾರೆ. ಯಾಕಂದ್ರೆ ಹೋದ, ಉದ್ಗಾದ, ಅಧ್ವರ್ಯು, ಬ್ರಹ್ಮ, ನಾವು ಆಲ್ರೆಡಿ ಯಾವ ವೇದಗಳು ಓದಿರೋರು ಈ ತರ ಎಲ್ಲ ಆಲ್ರೆಡಿ ನಾವು ಹೇಳಿದೀನಿ ಅಲ್ವಾ. ಸೊ ಅದೇ ಇವಾಗ ಆ ಹೋದ ಬ್ರಾಹ್ಮಣರುಗಳಿಗೂ ಈಸ್ಟ್ ಸೈಡ್ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಬ್ರಹ್ಮ ಬ್ರಾಹ್ಮಣರುಗಳಿಗೂ ಸೌತ್ ಸೈಡ್ ಕೊಟ್ಟಿದ್ದಾರೆ. ಅಧ್ವರ್ಯು ಬ್ರಾಹ್ಮಣರುಗಳಿಗೂ ವೆಸ್ಟ್ ಸೈಡ್ ಕೊಟ್ಬಿಟ್ಟಿದ್ದಾರಂತೆ. ಆಮೇಲೆ ನಾರ್ತ್ ಸೈಡ್ ಬಂದು ಉದ್ಗಾದ ಬ್ರಾಹ್ಮಣರುಗಳು ಕೊಟ್ಟಿದ್ದಾರಂತೆ ನೋಡಿ. ಅದೇ ತರ ಮತ್ತೆ ಇರೋ ಜಾಗನ್ನಿ ಈಸ್ಟ್ ವೆಸ್ಟ್ ಇಲ್ಲ, ನಾರ್ತ್ ಈಸ್ಟ್ ಅಂಡ್ ಸೌತ್ ಈಸ್ಟ್
ಆಮೇಲೆ ನಾರ್ತ್ ವೆಸ್ಟು, ಸೌತ್ ವೆಸ್ಟ್. ಸೊ ಆ ಜಾಗದಲ್ಲಿರೋ ಬ್ರಾಹ್ಮಣರುಗಳಿಗೆಲ್ಲ ಮತ್ತೆ ಇರೋದು ಕೊಟ್ಟಿದ್ದಾರಂತೆ. ಮತ್ತೆ ಮಧ್ಯದಲ್ಲಿರೋ ಜಾಗನಿ ಕಶ್ಯಪರಿಗೂ ಕೊಟ್ಟುಬಿಟ್ಟಿದ್ದಾರಂತೆ. ಸೊ ಈ ತರ ಯಾರೆಲ್ಲ ಯಜ್ಞ ಮಾಡಿದ್ರು ಎಲ್ಲ ಬ್ರಾಹ್ಮಣರಿಗೂ ಎಲ್ಲ ಸೈಡ್ ಇರೋ ಜಾಗನಿ ಕೊಟ್ಟುಬಿಟ್ಟಿದ್ದಾರೆ. ಮತ್ತೆ ಇರೋ ಸ್ವಲ್ಪ ಎಲ್ಲಾವುದು ಒಂದೊಂದು ಕೊಂಚ ಸ್ವಲ್ಪ ಸ್ವಲ್ಪ ಜಾಗ ಇರುತ್ತಲ್ವಾ, ಅದೆಲ್ಲ ಬಂದು ಉಪ ಉಪ ಉಪತ್ರಷ್ಟರುಗಳಿಗೂ ಕೊಟ್ಬಿಟ್ಟಿದ್ದಾರಂತೆ. ಸೊ ಅದೇ ತರ ಸದಸ್ಯರುಗಳು, ಸೊ ಆ ತರ ಎಲ್ಲರಿಗೂ ಅವರು ಎಲ್ಲಾನು ಕೊಟ್ಬಿಟ್ಟಿದ್ದಾರೆ. ಒಂದು ಜಾಗನಿ ಅವರು ಇಟ್ಕೊಂಡಿಲ್ಲಂತೆ. ಪೂರ್ತಿ ಹಿಮಯಮಲ ಇಂದು, ವಿಂಧ್യമಲ ಇಂದು, ಮತ್ತೆ ಏನೇನು ಜಾಗಗಳಿದವು ಎಲ್ಲಾನು ಎಲ್ಲ ಬ್ರಾಹ್ಮಣರುಗಳಿಗೂ ದಾನ ಮಾಡಿಬಿಟ್ಟಿದ್ದಾರೆ. ಸೊ ಈ ತರ ಯಾಗ ಮಾಡಿದ ಇಂದು ಪರಶುರಾಮರಿಗೂ ಅವಪ್ರತ ಸ್ನಾನ ಮಾಡ್ತಾರೆ. ಸೊ ಆ ತರ ಮಾಡಿದ ಕ್ಷಣ ಅವರು ಮಾಡಿದ ಎಲ್ಲ ಪಾಪಗಳು ನಾಶ ಆಗುತ್ತೆ. ಸರಸ್ವತಿ ನದಿ ತೀರದಲ್ಲಿ ಪರಶುರಾಮರು ಒಂದು ಸೂರ್ಯ ತರ ಕಾಣಿಸಿದಾರಂತೆ, ಅಷ್ಟು ಪ್ರಕಾಶವಾಗಿ ಅವರು ಇದ್ರು. ಸೊ ಈ ತರ ಯಾಗಯಜ್ಞಗಳು ಮಾಡಿದೆಂದು ಆ ಜಮದಗ್ನಿ ಅವರು ಮತ್ತೆ ಅವ್ರಿಗೂ ಪ್ರಾಣ ಬಂದ್ಬಿಟ್ಟಿದೆ. ಆ ಯಾಗದಿಂದ ಜಮದಗ್ನಿಗೆ ಪ್ರಾಣ ಬಂದ್ಬಿಟ್ಟಿದೆ. ಸೊ ಪ್ರಾಣ ಬಂದ ಮೇಲೆ ಅವರು ಏನು ಈ ತರ 7 ನಕ್ಷತ್ರಗಳು ಲೋಹ, ಆಮೇಲೆ ಶಬ್ದಋಷಿ ಲೋಹ ಇರುತ್ತೆ. ಆ ಶಬ್ದಋಷಿ ಲೋಹಲ್ಲಿ 7th ಋಷಿಯಾಗ ಜಮದಗ್ನಿ ಅಲ್ಲಿ ಹೋಗ್ಬಿಡ್ತಾರಂತೆ. ಆಲ್ರೆಡಿ ನಾವು ಬಂದು ಮನು ಟೈಮಲ್ಲಿ ಋಷಿಗಳು ಸಪ್ತ ಋಷಿಗಳು ಇದ್ರು ನಾವು ಆಲ್ರೆಡಿ ನೋಡಿದೀವಲ್ವಾ. ಸೊ ಇವರು ಆ ತರ ಶಬ್ದ ಋಷಿ 7th ಋಷಿಯಾಗ ಸಪ್ತ ಋಷಿಗಳಲ್ಲಿ ಒಬ್ಬರಾಗ ಹೋಗ್ಬಿಟ್ಟಿದಾರಂತೆ. ಈ ತರ ಇವಾಗ ಪರಶುರಾಮರು ಇದ್ದಾರೆ. ಸೊ ನೆಕ್ಸ್ಟ್ ಮನ್ವಂತರ ಕಾಲದಲ್ಲಿ ಇವರು ಬಂದು ಈ ಜಮದಗ್ನಿ ಪುತ್ರ ಪರಶುರಾಮರು ಎಲ್ಲರಿಗೂ ವೇದಜ್ಞಾನಾನಿ ಕೊಡ್ತಾರಂತೆ. ಆವಾಗ ಇವರು ಸಪ್ತ ಋಷಿಗಳಲ್ಲಿ 7th ಇವರು ಒಂದು ಋಷಿಯಾಗ ಇರ್ತಾರಂತೆ. ಓಕೆ, ನಾವು ಆಲ್ರೆಡಿ ಒಂದು ನಿಮಿಷ, ನಾವು ಒಂದೊಂದು ಮನುಗೂ ಯಾವ ಋಷಿನ ನೋಡಿದೀವಲ್ವಾ. ನೋಡಿ, ಸೊ 8th ಸಾವರ್ಣಿ ಮನು ಆ ಟೈಮಲ್ಲಿ ಪರಶುರಾಮರು ಸಪ್ತ ಋಷಿಗಳು ಒಬ್ಬರಾಗಿರ್ತಾರೆ. ಯಾಕಂದ್ರೆ ಆ ಟೈಮಲ್ಲಿ ಕಾಲವರು, ದೀಪ್ತಿಮಾನ್, ಪರಶುರಾಮರು, ಅಶ್ವತ್ಥಾಮನು, ಕೃಪಾಚಾರ್ಯರು, ಋಷ್ಯಶೃಂಗ, ವ್ಯಾಸ, ಸೊ ಇವರೆಲ್ಲ 7 ಶಬ್ದ ಋಷಿಗಳಾಗಿರ್ತಾರೆ ಯಾವಾಗ 8th ಮನುಗಾಲದಲ್ಲಿ. ಯಾಕಂದ್ರೆ ಇವಾಗ ನಾವು ನಡೆಯೋದು ನಮಗೂ ವೈವಸ್ವತ ಮನು 7th ಮನು. ಓಕೆ, ಸೊ ಅದೇ ತರ ಜಮದಗ್ನಿ ನೋಡಿದ್ವಲ್ವಾ, ಅವರು ಬಂದು ಒಂದು ನಿಮಿಷ, ಜಮದಗ್ನಿದು ಯಾವ ಮನು ಲಿಸ್ಟಲ್ಲಿ ಇದೆ ನೋಡ್ತಾ ಇದ್ದೀನಿ, ಬೇರೆ ಏನಿಲ್ಲ. ಒಂದು ನಿಮಿಷ. ಓಕೆ, 7th ಮನುಲಿ ಇರೋ ಶಬ್ದ ಋಷಿಗಳಲ್ಲಿ ಕಶ್ಯಪರು, ಅತ್ರಿ, ವಸಿಷ್ಠರು, ವಿಶ್ವಾಮಿತ್ರರು, ಗೌತಮರು, ಜಮದಗ್ನಿ, ಭರದ್ವಾಜರು. ಓಕೆ, ಸೊ 7th ಮನು ಕಾಲದಲ್ಲಿ ಜಮದಗ್ನಿ ಸಪ್ತ ಋಷಿಗಳು ಒಬ್ಬರಾಗಿದ್ದಾರೆ. ಅವರ ಮಗ ಪರಶುರಾಮರು ಸಾವರ್ಣಿ ಮನು 8th ಮನು ಕಾಲದಲ್ಲಿ ಅವರು ಒಂದು ಸಪ್ತ ಋಷಿಗಳಲ್ಲಿ ಒಬ್ಬರಾಗ ಆಗ್ಬಿಡ್ತಾರೆ. ಓಕೆ, ಜಸ್ಟ್ ಇದು ಒಂದು ಟೈಮ್ ರೆಫರ್ ಮಾಡೋಣ, ನಾನು ನೋಡಿದೆ. ಓಕೆ, ಸೊ ಇವಾಗ ಪರಶುರಾಮರು ಇದ್ದಾರೆ. ಪರಶುರಾಮರು ಎಲ್ಲಿದ್ದಾರೆ ಅಂದ್ರೆ ಮಹೇಂದ್ರ ಪರ್ವತ, ಅಲ್ಲಿ ಅವರು ಪರಶುರಾಮರು ಇದ್ದಾರೆ. ಇವಾಗ ಅವರು ಅಲ್ಲೇ ಜೀವಿಸ್ತಾ ಇದ್ದಾರೆ. ಸೊ ಅವ್ರು ಬಂದು ಅಷ್ಟೊಂದು ಶ್ರೇಷ್ಠರು. ಅದಾವುದು ಸ್ವರ್ಗಲೋಹ ವಾಸಿಗಳು, ಸಿದ್ಧರುಗಳು, ಸಾರಣರು, ಗಂಧರ್ವರುಗಳು ಯಾವಾಗ ಪರಶುರಾಮನ್ನೇ ತುದಿಸ್ತಾ ಇರ್ತಾರೆ, ಅವ್ರ ಬಗ್ಗೆ ಅವರು ಗ್ಲೋರೀಸ್ ಮಾಡ್ತಾ ಇರ್ತಾರೆ ಏನೋ ಹೇಳ್ತಾರೆ. ಸೊ ಈ ತರ ಎಲ್ಲಾರು ಹೃದಯದಲ್ಲಿ ಪರಮಾತ್ಮ ಇರೋನು, ಪರಮ ಪುರುಷನು, ಆ ದೇವೋತ್ತಮ ಪರಮ ಪುರುಷನು ಈ ತರ
ಭೃಗುವಂಶದಲ್ಲಿ ಹುಟ್ಟಿ ಈ ತರ ಯಾರೆಲ್ಲ ಕೆಟ್ಟ ರಾಜಕುಲು ಕ್ಷತ್ರಿಯರಿದ್ದಾರೋ ಅವರನ್ನೆಲ್ಲ ಸಾಯಿಸಿದ್ದಾರೆ. ಸೊ ಇವಾಗ ಗಾದಿ ಮಗ ಮಗಳು ಸತ್ಯವತಿ, ಅವರು ಮಗ ಜಮದಗ್ನಿ, ಅವರ ಸತ್ಯವತಿ ಮೊಮ್ಮಗ ಪರಶುರಾಮರು ನೋಡಿದ್ವಿ. ಗಾದಿ ಮಗ ಯಾರು ನೋಡಿದೀವಿ? ವಿಶ್ವಾಮಿತ್ರರು. ಓಕೆ, ಸೊ ಆ ವಿಶ್ವಾಮಿತ್ರರು ಅವರೊಂದು ಶ್ರೇಷ್ಠರು. ಅವರು ಅಷ್ಟೊಂದು ಅವರು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿರಿದ್ದಾರೆ, ಆದ್ರೆ ಅವರು ಬ್ರಾಹ್ಮಣ ತೇಜಸ್ಸಿಂದ ಹುಟ್ಟಿದಾರಲ್ವಾ. ಅವರು ಅಷ್ಟೊಂದು ವ್ರತಗಳು ಕಟ್ಟುನ್ ತಪ ಎಲ್ಲ ಮಾಡಿ ಅವರೊಂದು ಬ್ರಾಹ್ಮಣ ಅಂತಸ್ತು ಅವರು ತಗೊಂಡ್ಬಿಟ್ಟಿದ್ದಾರೆ. ಯಾರು? ವಿಶ್ವಾಮಿತ್ರರು. ಸೊ ಈ ವಿಶ್ವಾಮಿತ್ರರು ಇವ್ರಿಗೆ ಬಂದು 101 ಮಕ್ಕಳು, 101 ಮಕ್ಕಳು. ಓಕೆ, ಸೊ ಆ ತರ ಇವ್ರಿಗೆ ಹುಟ್ಟಿರೋದು 100 ಮಕ್ಕಳು, ಮತ್ತೆ ಒಂದು ಮಗನೇ ಇವರು ತತ್ತು ತಗೊಂಡಿದ್ದಾರೆ, ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಸೊ ಯಾವ ತರ ನೋಡೋಣ. ಮಧು ಸಂತಸ್ 50, ಫಸ್ಟ್ 50 ಮಕ್ಕಳು, ಆಮೇಲೆ ಹುಟ್ಟಿರೋ 50 ಮಕ್ಕಳು. ಸೊ ಸಪ್ರೇಟ್ ಇಟ್ಕೊಂಡ್ಬಿಡೋಣ. ಸೊ ಆ ತರ ಇಲ್ಲಿ ಬಂದು ಅಜೀಕರು ಮಹಾ ಸುನತ್ ಸೇಪನ. ಸೊ ಆ ಸುನಸೇಪನಾನಿ ವಿಶ್ವಾಮಿತ್ರರು ಅವರ ಮಹಾವಾಗ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ಸುನಸೇಪನಾನಿ ವಿಶ್ವಾಮಿತ್ರರು ಏನ್ ಮಾಡ್ತಾರೆ, ಅಲ್ಲಿ ಬಂದು ಹರಿಶ್ಚಂದ್ರ ಯಾಗ ಅಲ್ಲಿ ಬಲಿ ಕೊಡೋಕ್ಕೋಸ್ಕರ ಈ ಸುನಸೇಪನಾನಿ ದುಡ್ಡು ಕೊಟ್ಟು ಬೆಲೆಕ್ಕೆ ತಗೊಂಡು ಬಂದಿದ್ದಾರೆ. ಬಟ್ ಆ ಸುನಸೇಬನ ಕರುಣೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಏನು ಪ್ರಾರ್ಥನೆ ಮಾಡ್ತಾರೆ. ಸೊ ಅದಕ್ಕೆ ಅವ್ರನ್ನ ಬಿಟ್ಬಿಡ್ತಾರೆ. ಸೊ ಅವಾಗ ವಿಶ್ವಾಮಿತ್ರನ ಅವರು ಏನ್ ಮಾಡ್ತಾರೆ, ಈ ಸುನಸೇಬನಾನಿ ಸ್ವೀಕಾರ ಮಾಡಿಕೊಂಡು ತನ್ನದ ಮಗವಾಗ ಅವರು ಎತ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸೊ ಬಂದ ಮೇಲ್ಗಡೆ ಸುನಸೇಬನಾನೇ ನೀವು ಎಲ್ಲರಿಗೂ ದೊಡ್ಡವನು, ಇವನ್ನ ನೀವು ದೊಡ್ಡ ಅಣ್ಣನಾಗ ಸ್ವೀಕಾರ ಮಾಡ್ಕೊಳ್ಳಿ ಇನ್ನು ಮಕ್ಕಳ ಹತ್ರ ಹೇಳ್ತಾರೆ. ಯಾರು? ವಿಶ್ವಾಮಿತ್ರರು. ಆ ತರ ಹೇಳುವಾಗ, ಯಾಕಂದ್ರೆ ನಾವು ಆಲ್ರೆಡಿ ನೋಡಿದ್ವಿ, ಹರಿಶ್ಚಂದ್ರ ಮಹಾ ನೀ ಬಲಿ ಕೊಡಕ್ಕೋಸ್ಕರ ಅವರು ಯಾವಾಗ ಕಾಡಕ್ಕೆ ಹೋಗ್ಬಿಡ್ತಾರೆ. ಸೊ ವಾಪಸ್ಸು 5 years 6 years ಬರಲ್ಲ ಅನ್ನೋ ಆಲ್ರೆಡಿ ನೋಡಿದೀವಲ್ವಾ. ಸೊ ಆವಾಗ ಈ ಬ್ರಾಹ್ಮಣ ಮಗನೇ ಸುನಸೇಬನ, ಸೊ ಅವನ್ನಿ ಬಲಿ ಕೊಡಕ್ಕೋಸ್ಕರ ದುಡ್ಡು ಕೊಟ್ಟು ತಗೊಂಡ್ ಬಂದು ಅಲ್ಲಿ ಬಲಿ ಕೊಡೋಣ ಅನ್ವಾ ಅಲ್ಲಿ ಇವರು ಪ್ರಾರ್ಥನೆ ಮಾಡೋದ್ರಿಂದ ಇವ್ರನ್ನ ಬಿಟ್ಬಿಡ್ತಾರೆ. ಅದಕ್ಕೆ ವಿಶ್ವಾಮಿತ್ರರು ಇಲ್ಲಿ ಕರ್ಕೊಂಡು ಬಂದು ಎಲ್ಲರಿಗೂ ಹೇಳ್ತಾರೆ, ನಿಮ್ ಸಹೋದರರು 100 ಜನ ಎಲ್ಲರಿಗೂ ದೊಡ್ಡವನು ಈ ಸುನಸೇಬನ, ಇವ್ರು ನೀವು ದೊಡ್ಡ ಅಣ್ಣನಾಗ ಸ್ವೀಕಾರ ಮಾಡ್ಕೊಳ್ಳಿ ಹೇಳುವಾಗ, ಫಸ್ಟ್ 50 ಮಕ್ಕಳು ಅಹಂಕಾರದಿಂದ ಇಲ್ಲ ನಾವು ಇವನ್ನೇ ಸ್ವೀಕಾರ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಒಂದು ತಂದೆ ಹೇಳೋದು ಕೇಳಿಲ್ವಾ ನೀವೆಲ್ಲ ಮಿಲೇಚಿಯರ್ಗಳಾಗಿ ಹೋಗಿ ಶಾಪ ಕೊಟ್ಬಿಡ್ತಾರಂತೆ. ಯಾರು? ವಿಶ್ವಾಮಿತ್ರರು ಅವ್ರ ಮಕ್ಕಳು 50 ಜನಕ್ಕೂ ಶಾಪ ಕೊಟ್ಬಿಡ್ತಾರೆ. ಆಮೇಲೆ ಇರೋ 50 ಮಕ್ಕಳು ಅವರು, ಓಕೆ ತಂದೆ ನೀವು ಏನ್ ಹೇಳ್ತಾ ಇದ್ದೀರೋ ಅದು ನಾವು ಸ್ವೀಕಾರ ಮಾಡ್ಕೊಳ್ತೀನಿ, ಸೊ ಇವನ್ನೇ ನಾವು ಸಹೋದರಾಗ ಸ್ವೀಕಾರ ಮಾಡ್ಕೊಳ್ತೀನಿ ಇನ್ನು ಅವರು ಹೇಳ್ತಾರೆ. ಸೊ ಅದಿಂದು ಫಸ್ಟ್ ಸುನಸೇಪನ, ಆಮೇಲೆ 50 ಪೂರ್ತಿ 50 ಮಕ್ಕಳು ಕ್ಷತ್ರಿಯರುಗಳಾಗ ಇದ್ದಾರೆ. ಓಕೆ, ರಾಜವಾಗ ಇದ್ರು. ಸೊ ಇವಾಗ ಸುನಸೇಬನ ಈ 50 ಜನಕ್ಕೂ ದೊಡ್ಡೋಣಾಗ ಎಲ್ಲರೂ ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಫಸ್ಟ್ ಹುಟ್ಟಿರೋ 50 ಜನದ ಮಿಲೇಚಿಯರ್ಗಳ ಹೋಗ್ಬಿಡ್ತಾರೆ. ಸೊ ಈ ತರ ಅವ್ರನ್ನೇ ಸ್ವೀಕಾರ ಮಾಡ್ಕೊಂಡಿದ ಮೇಲ್ಗಡೆ ವಿಶ್ವಾಮಿತ್ರರು ಆಶೀರ್ವಾದ ಮಾಡ್ತಾರೆ. ನೋಡಿ, ಫಸ್ಟ್ 50 ಜನಕ್ಕೂ ಶಾಪ ಕೊಟ್ಟಿದ್ದಾರೆ, ಆಮೇಲೆ ಇರೋ ಮಕ್ಕಳಿಗೂ ಆಶೀರ್ವಾದ ಮಾಡ್ತಾರೆ. ನಿಮ್ಗೆ ಒಳ್ಳೆ ಅದು ಮಕ್ಕಳು ಐಶ್ವರ್ಯ ಎಲ್ಲ ಸಿಕ್ಕಲಿ ಆ ತರ ಅವರು ಬಂದು ಆಶೀರ್ವಾದ ಮಾಡ್ತಾರಂತೆ. ಯಾಕಂದ್ರೆ ಅವರಲ್ಲಿ ಒಬ್ಬರಾಗ ಇವರೆಲ್ಲ ಅವ್ರನ್ನ ಸ್ವೀಕಾರ ಮಾಡ್ಕೊಂಡಿದ್ದಾರಲ್ವಾ. ಸೊ ಅದಕ್ಕೋಸ್ಕರ ಅವರು ಆ ತರ ಆಶೀರ್ವಾದ ಮಾಡ್ತಾರೆ ಅವರು. ಸೊ ಆಮೇಲೆ ಅದೇ
ಈ ಯಾಕಂದ್ರೆ ಇದು ಬಂದು ಕೌಶಿಕ ವಂಶ ಇವ್ರದ್ದು. ಯಾರ್ದು? ವಿಶ್ವಾಮಿತ್ರದು ಕೌಶಿಕ ವಂಶ. ಅದಲ್ಲಿ ಇವರೇ ಫಸ್ಟ್ ಯಾರು? ಸುನಸೇಬನಕ್ಕೆ ಏನು ಹೆಸರು ಇಡ್ತಾರೆ? ದೇವರಾಧನ್ ಹೆಸರಿಟ್ಟು ಆ ಥರ ಅಲ್ಲಿ ಆಕ್ಚುಲಿ ವಿಶ್ವಾಮಿತ್ರಗೆ ಮತ್ತೆ ಹೆಂಡತಿಯಕ್ಕಿಲಿಂದು ಸ್ವಲ್ಪ ಮಕ್ಕಳು ಇರ್ತಾರೆ. ಅವರೆಲ್ಲ ಯಾರು ಅಂದ್ರೆ ಅಷ್ಟಕನು, ಹರಿತನು, ಜಯನು, ಕ್ರತುಮಾನ್. ಸೊ ಈ ತರ ಬೇರೆ ಹೆಂಡತಿಗೆ ಹುಟ್ಟಿರೋ ಮಕ್ಕಳನ್ನು ವಿಶ್ವಾಮಿತ್ರರಿಗೆ ಇದ್ದಾರೆ. ಸೊ ಆಕ್ಚುಲಿ ನೋಡಿದರೆ ಕಾದಿ ಒಬ್ಬರೇ ಇದ್ರು. ಅವ್ರಿಗೂ ಒಂದೇ ಒಂದು ಹೆಣ್ಮಗು ಸತ್ಯವತಿ. ಆದರೆ ಆಮೇಲೆ ವಿಶ್ವಾಮಿತ್ರಗೂ ನೋಡಿ 101 ಮಕ್ಕಳಾಯಿತು. ಸೊ ಈ ತರ ಯಾರೆಲ್ಲ ವಿಶ್ವಾಮಿತ್ರ ಮಾತು ಕೇಳಿಲ್ವೋ ಅವ್ರಿಗೆ ಶಾಪ ಕೊಟ್ಟಿದ್ದಾರೆ, ಯಾರೆಲ್ಲ ಕೇಳಿದಾರೋ ಅವ್ರಿಗೂ ಆಶೀರ್ವಾದ ಮಾಡಿದ್ದಾರೆ. ಸೊ ಇವಾಗ ನಮಗೂ 16 ಅಧ್ಯಾಯ ಕಂಪ್ಲೀಟ್ ಆಯ್ತು. 17 ಅಧ್ಯಾಯ ಪುರೂರವಸು ಪುತ್ರರುಗಳು ವಂಶ. ಸೊ ನಾವು ಪುರೂರವಸಲು ಫಸ್ಟ್ ಮಹಾ ಯಾರು ಹೇಳಿದೀನಿ? ಆಯು ಅಲ್ವಾ? ಯಾಕಂದ್ರೆ ಆಮೇಲೆ ಹುಟ್ಟಿರೋ 5 ಜನದು ನಾವು ಬಂದು 15, 16 ನೋಡಿದ್ವಿ. ಇವಾಗ 17 ಅಧ್ಯಾಯಲ್ಲಿ ಪುರೂರವಸು ಫಸ್ಟ್ ಮಹಾ ಆಯು. ಆ ಆಯುಗೂ 5 ಮಕ್ಕಳು ಹುಟ್ಟಿದ್ದಾರೆ. ಆ 5 ಮಕ್ಕಳಿಗೂ ಏನೇನು ಯಾರು ಹುಟ್ಟಿದ್ದಾರೆ ನಾನು ನೋಡಬೇಕು. ಸೊ ಅದ್ರಲ್ಲಿ ಬಂದು ಫಸ್ಟ್ ಮಹಾ ಯಾರು ಅಂದ್ರೆ ನಗುಷ. ಫಸ್ಟ್ ಮಹಾ ಯಾರು? ನಗುಷನು. ಸೆಕೆಂಡ್ ಕ್ಷತ್ರವೃತ್ತನು. ಥರ್ಡ್ ರಾಜಿ. ಫೋರ್ತ್ ರಾಬಣ್. ಫಿಫ್ತ್ ಅನೇನರ್. ಓಕೆ, ಈ ತರ 5 ಮಕ್ಕಳು. ಬಟ್ ಈ ಮತ್ತೆ ಇರೋ 4 ಜನ ಇವಾಗ ನಾವು ನೋಡ್ಬಿಡೋಣ. ಈ ನಗುಷ ಇವ್ರ ಬಗ್ಗೆ ನಾವು ನೆಕ್ಸ್ಟ್ ಅಧ್ಯಾಯ 18 ಅಧ್ಯಾಯದಲ್ಲಿ ನೋಡೋಣ. ಯಾಕಂದ್ರೆ ಅವ್ರದ್ದು ಸ್ವಲ್ಪ ದೊಡ್ಡ ಸ್ಟೋರಿ ಇದೆ. ಸೊ ಈ 17 ಅಧ್ಯಾಯದಲ್ಲಿ ಮತ್ತೆ ಇರೋರ ಬಗ್ಗೆ ನಾವು ನೋಡೋಣ. ಇಲ್ಲಿ ಬಂದು 5 ಮಕ್ಕಳು. ಆಮೇಲೆ ಕ್ಷತ್ರವೃತ್ತ ಅವರ ವಂಶದಲ್ಲಿ ಅವ್ರಿಗೆ ಬಂದು ಶ್ರೋತ್ರನ್ ಒಂದು ಮಗ. ಓಕೆ, ಅವ್ರಿಗೆ ಬಂದು ಕಶ್ಯಪರು, ಕುಸನು ಮತ್ತೆ ಕೃದತ್ ಸಮಾದನ್. ಸೊ ಈ ತರ ಮಕ್ಕಳು 3 ಮಕ್ಕಳು ಹುಟ್ಟಿದ್ದಾರೆ. ಈ ಕೃದತ್ ಸಮನ ಅವರ ಮಗ ಬಂದು ಸುನಕರು. ಸುನಕರ್ ಮಗರು ಸೌನಕರು. ಓಕೆ, ಸೊ ಈ ತರ ಇವರು ಬಂದು ಋಕ್ ವೇದ ಅಷ್ಟೊಂದು ಶ್ರೇಷ್ಠವಾಗ ಇದ್ರು. ಸುನಕ ಋಷಿ, ಸೌನಕ ಋಷಿ. ಸೊ ಆ ಋಷಿಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನಮ್ಗೆ. ನೆಕ್ಸ್ಟ್ ಆ ಸುಹೋತ್ರನ್ 3 ಮಕ್ಕಳಲ್ಲ, ಅದ್ರಲ್ಲಿ ಫಸ್ಟ್ ಮಗ ಯಾರು? ಕಶ್ಯಪರು. ಅವರ ಮಗ ಕಾಸಿ. ಕಾಸಿ ಮಗ ದೀರ್ಘದಮರು. ದೀರ್ಘದಮರಕ್ಕೂ 2 ಮಕ್ಕಳು ಹುಟ್ಟಿದ್ದಾರೆ. ಸೊ ಒಬ್ಬರು ಬಂದು ತನ್ವಂದ್ರಿ, ಸಾಕ್ಷಾತ್ ದೇವೋತ್ತಮ ಪರಮ ಪುರುಷರು ತನ್ವಂದ್ರಿ. ಸೊ ಅವರೇ ವಾಸುದೇವನ ಅವತಾರವಾಗ ಕ್ಷೀರಸಾಗರದಿಂದ ಆಚೆ ಬಂದಿದ್ದಾರಲ್ವಾ ಅವರು. ಸೊ ಆಕ್ಚುಲಿ ಇವರು ಬಂದು ಈ ಮೆಡಿಕಲ್ ಸೈಡ್ಸ್ ವೆರಿ ಇಂಪಾರ್ಟೆಂಟ್. ಸೊ ಯಾರೆಲ್ಲ ಈ ಧನ್ವಂತರಿ ನಾಮ ಹೇಳ್ತಾರೋ ಅವ್ರಿಗೆಲ್ಲ ಎಲ್ಲ ವ್ಯಾಧಿಗಳು ಹೋಗುತ್ತೆ. ಆಮೇಲೆ ತನ್ವಂತರಿ ಮಹಾ ಕೇದುಮಾನು. ಓಕೆ, ಅವರ ಕೇದುಮಾನ್ ಮಗ ಬಂದು ಭೀಮರಥನು. ಭೀಮರಥ ಮಹಾ ದಿವೋದಾಸರು. ದಿವೋದಾಸರು ಮಗ ಬಂದು ಪ್ರತರ್ಧನನು. ಓಕೆ, ಸೊ ಈ ಪ್ರತರ್ಧನನು ಮಗ ಬಂದು ದುಯುಮಾನ್. ಒಂದು ನಿಮಿಷ. ಓಕೆ, ಆಮೇಲೆ ಅವ್ರಿಗೆ ಬಂದು ಸುತ್ರಜಿತ್ತು, ವತ್ಸರು, ರುದಧ್ವಜರು ಮತ್ತೆ ಕುವಲ ಯಾಸ್ವರು. ಸೊ ಈ ತರ ಎಲ್ಲ ಹುಟ್ಟಿದ್ದಾರೆ. ಮತ್ತೆ ಅವರಿಂದು ಅಲಗರು ಹುಟ್ಟಿದ್ದಾರೆ. ಮತ್ತೆ ಅವರು ಇಂದು ಈ ತ್ಯುಮಾನ್ ಮಗ ಅಲಗರ್ ಇದಾರಲ್ವಾ. ಸೊ ಅವರು ಇಂದು
60,000 60,000 ನೋ 66,000 ವರ್ಷ ಅವರು ಬಂದು ರಾಜ್ಯ ಪರಿಪಾಲನೆ ಮಾಡಿದಾರಂತೆ. ಯಾರು? ದ್ಯುಮ. ಸೊ 66,000 ಓಕೆ 66,000 ವರ್ಷಗಳು ರಾಜ್ಯ ಪರಿಪಾಲನೆ ಮಾಡಿದ್ದಾರೆ. ಪೂರ್ತಿ ರಾಜ್ಯ ಅಷ್ಟು ಯವ್ವನವಾಗ ಅವರು ರಾಜ್ಯ ಪರಿಪಾಲನೆ ಮಾಡಿದಾರಂತೆ. ಈ ಭೂಮಿನಿ ಜಾಸ್ತಿ ಕಾಲ ರಾಜ್ಯ ಪರಿಪಾಲನೆ ಮಾಡಿರೋದು ಇವರೇ ಅಂತೆ. ಓಕೆ, ಯಾರು? ಅಲರ್ಕಣ್ಣು, ದ್ಯುಮನ್ ಮಗ ಅಲರ್ಕಣ್ಣು. ಅವರೇ ಅಷ್ಟು ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ರು. ಅಲರ್ಕಣ ಸಂದದಿ ಅವರಿಗೂ ಸುನೀತರು ಮಹಾ ನಿಕೇತನರು, ನಿಕೇತನರ್ ಮಹಾ ಧರ್ಮಕೇತು, ಧರ್ಮಕೇತು ಮಹಾ ಸತ್ಯಕೇತು, ಆಮೇಲೆ ಸತ್ಯಕೇತು ಮಹಾ ದೃಷ್ಟಕೇತು, ಅವರ್ ಮಹಾ ದೃಷ್ಟಿಕೇತು ಮಹಾ ಸುಕುಮಾರರು. ಅಷ್ಟೊಂದು ಶ್ರೇಷ್ಠ ರಾಜವಾಗಿದ್ರಂತೆ. ಆ ಸುಕುಮಾರರು ಮಹಾ ಬಂದು ವೀದಿಹೋತ್ರರು. ಸೊ ವೀದಿಹೋತ್ರರು ಮಹಾ ಬಂದು ಬರ್ಗರು. ಸೊ ಬರ್ಗರು ಮಹಾ ಬಂದು ಬರ್ಗಭೂಮಿ. ಆಮೇಲೆ ಅವರ್ ಮಹಾ ಬಂದು ಆಕ್ಚುಲಿ ನೋಡಿದರೆ ಕಾಸಿ ವಂಶ, ಇವ್ರದೆಲ್ಲ ಕಾಸಿ ವಂಶನ ಹೇಳ್ತಾರೆ. ಶತ್ರವೃದ ವಂಶ ಇವರು ಅದ ಕಾಸಿ ವಂಶ, ಶತ್ರವೃದ ವಂಶನೂ ಹೇಳ್ತಾರೆ. ಓಕೆ, ಸೊ ಆಮೇಲೆ ರಾಬರ್ ಮಹಾ ರಭಸರು, ರಭಸರ್ ಮಹಾ ಗಂಭೀರರು, ಗಂಭೀರರು ಇಂದು ಅಗ್ರಿಯರು ಮಹಾ ಕೊಡ್ತಾರೆ. ಅಗ್ರಿಯರ್ ಮಹಾ ಬ್ರಹ್ಮವಿತ್ತು, ಅವರ್ ಮಹಾ ಅನೇನರು. ಇದು ಬಂದು ಅನೇನರ ವಂಶನ ಹೇಳ್ತಾರೆ. ಅಷ್ಟೊಂದು ರಾಜವಾಗಿ ಈ ಅನೇನರು ಇದ್ರು. ಸೊ ಅನೇನರಿಂದು ಸುದ್ದನ್ ಹುಟ್ಟಿದ್ದಾರೆ. ಅವರ್ ಮಹಾ ಸುಸಿ ಮಹಾ ಚಿತ್ರಕೃತು, ಮತ್ತೆ ಅವರ್ ಮಹಾ ಧರ್ಮಸಾರಥಿ, ಮತ್ತೆ ಧರ್ಮಕೃತು ಇಂದು ಸಾಂತರಜರು ಬರ್ತಾರೆ. ಮತ್ತೆ ಅವರ್ ಮಹಾ ಬಂದು ಇವರು ಅಷ್ಟೊಂದು ವೇದ ಕ್ರಿಯೆಗಳು ಅಷ್ಟು ಚೆನ್ನಾಗಿ ಮಾಡ್ತಾರಂತೆ. ಆದ್ರೆ ಇವ್ರಿಗೆ ಬಂದು ಸಂತತಿ ಇಲ್ಲ. ಓಕೆ, ಆಮೇಲೆ ರಾಜಿ. ಸೊ ರಾಜಿನ ಮಹಾ 500 ಜನಗಳಂತೆ, 500. ಸೊ ಇವರ ಸಂತತಿ ಈ ತರ ದೊಡ್ಡದಾಗಿ ಉತ್ಪತ್ತಿ ಆಯ್ತು. ದೇವರುಗಳು ಬೇಡ್ಕೊಳ್ತಾರಂತೆ ರಾಜಿ ಹತ್ರ. ಸೊ ಯಾಕಂದ್ರೆ ಅಸುರರುಗಳು ಇಂದ್ರಲೋಹಾನಿ ಆಕ್ರಮಣ ಮಾಡಿಬಿಟ್ಟು ಬಿಟ್ಟಿಲ್ಲಂತೆ. ಸೊ ಅವಾಗ ರಾಜಿ ಹೋಗಿ ಅವನ್ನೆಲ್ಲ ಸಾಯಿಸಿಬಿಟ್ಟು ಇಂದ್ರ ಲೋಕಾನಿ ಅವರ ರಕ್ಷಣೆ ಮಾಡಿದಾರಂತೆ. ಅದಕ್ಕೆ ಇಂದ್ರ ಏನ್ ಮಾಡ್ತಾನೆ, ಈ ರಾಜ್ಯ ಇಂದ್ರಲೋಕ ನೀವೇ ರಾಜ್ಯ ಪರಿಪಾಲನೆ ಮಾಡಿ ಏನು ಕೊಟ್ಬಿಡ್ತಾರೆ. ಸೊ ಯಾಕಂದ್ರೆ ಇಲ್ಲಿ ಪ್ರಹ್ಲಾದರು ಈ ತರ ಅಸುರ ವಂಶ ಎಲ್ಲ ದೊಡ್ಡದಾಗಿತ್ತಂತೆ ಅವಾಗ. ಅದಕ್ಕೆ ಇಂದ್ರ ಭಯ ಪಟ್ಕೊಂಡು ಸ್ವರ್ಗ ಲೋಕಾನಿ ರಾಜಿ ಹತ್ರ ಕೊಟ್ಟಿದ್ದಾರೆ. ಇವಾಗ ರಾಜ್ಯ ಪರಿಪಾಲನೆ ಮಾಡಿ ಆಮೇಲೆ ಅವರು ತೀರೋಗ್ಬಿಡ್ತಾರೆ. ತೀರೋದ್ಮೇಲ್ಗಡೆ ಸ್ವರ್ಗಲೋಕಾನಿ ಮತ್ತೆ ಇಂದ್ರನಕ್ಕೂ ರಾಜಿ ಮಕ್ಕಳು ಕೊಡ್ಬೇಕಲ್ವಾ. ಆದ್ರೆ ರಾಜಿ ಮಕ್ಕಳು ಕೊಟ್ಟಿಲ್ಲಂತೆ. ಇಲ್ಲ ಇದು ಬಂದು ನನ್ನ ಅಪ್ಪನ ಸೊತ್ತು, ನಾ ಬಂದು ಇದು ಕೊಡಕ್ಕಾಗಲ್ಲಾನು. ಅವರು ಕೊಟ್ಟಿಲ್ಲಂತೆ ರಾಜಿ ಮಕ್ಕಳು. ಸೊ ಮತ್ತೆ ದೇವರುಗಳು ಗುರು ಯಾರು? ಬೃಹಸ್ಪತಿ ಅಲ್ವಾ. ಸೊ ಬೃಹಸ್ಪತಿ ಹೋಗಿ ರಾಜಿ ಮಕ್ಕಳ ಹತ್ರ ಹೇಳ್ತಾರೆ, ನೀವು ಈ ತರ ಇರಬಾರದು. ಯಾಕಂದ್ರೆ ಇಂದ್ರ ಬಂದು ಅಷ್ಟು ಯಜ್ಞ ಮಾಡಿ ಇಲ್ಲಿ ಬಂದಿದ್ದಾರೆ ಈ ಪೋಸ್ಟ್ಗೂ. ಆದ್ರೆ ನೀವೇನು ಇಷ್ಟು ಸುಲಭವಾಗ ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಾ. ಸೊ ಈ ರಾಜನ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಸೊ ಆದ್ರೆ ಅವರು ಕೊಟ್ಟೇ ಇಲ್ಲ. ಸೊ ಅದಕ್ಕೆ ಇಂದ್ರ ಏನ್ ಮಾಡ್ತಾರೆ, ಅವ್ರನ್ನೆಲ್ಲ ಕೊಂದು ಬಿಡ್ತಾರೆ, ಎಲ್ಲರನ್ನೂ ಕೊಂದು ಬಿಡ್ತಾರೆ. ಆಮೇಲೆ ಶತ್ರವೃದ ಮೊಮ್ಮಗ ಯಾರು? ಕುಸ, ಅವರ್ ಮಹಾ ಪ್ರತಿ.
ಸೊ ಪ್ರತಿ ಮಹಾ ಸಂಜಯನು, ಸಂಜಯನು ಮಹಾ ಜಯನು, ಜಯನ್ ಮಹಾ ಕೃತನು, ಕೃತನ ಮಹಾ ಬಂದು ಹರ್ಯಬಲರು. ಸೊ ಹರ್ಯಬಲರಿಂದು ಸಹ ದೇವರು ಹುಟ್ಟಿದ್ದಾರೆ. ಅವರು ಸಹದೇವರು ಮಹಾ ಹೀನರು, ಹೀನರು ಮಹಾ ಜಯಸೇನರು, ಜಯಸೇನರು ಮಹಾ ಸಂಕೃತಿ, ಸಂಕೃತಿ ಮಹಾ ಜಯನು. ಸೊ ಈ ತರ ಅವರು ವಂಶ ಬಂದು ವೃತ್ತಿ ಆಯಿತು. ಕ್ಷತ್ರ ವೃತನ ವಂಶ ಇದಲ್ಲ. ಸೊ ಮತ್ತೆ ಇಲ್ಲಿ ಬ್ಯಾಲೆನ್ಸ್ ಬಿಟ್ಟಿರೋದು ಯಾರು? ನಹುಷನ್ ಅಲ್ವಾ. ಸೊ ನಹುಷನ್ ಬಗ್ಗೆ ನಾವು 18 ಅಧ್ಯಾಯದಲ್ಲಿ ನೋಡೋಣ. ಹರೇ ಕೃಷ್ಣ. ಸೊ ಇವಾಗ 16, 17 ಅಧ್ಯಾಯದಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ.